ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ. ಈ ಸದ್ಯ ಮಾತ್ರ ನಿಮ್ಗೆ ಹೇಳ್ಬೇಕಂದ್ರಪ್ಪ, ಯಾವುದೂ ಈ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೋಡ್ರಿ, ಟಾಪಿಕ್ ಒಳ್ಳೇದೈತಿ. ನಿಮ್ಮ ಯೂಟ್ಯೂಬ್ದಾಗೂ ಇಂಥ ಕಂಟೆಂಟ್ ಹಾಕಿರಿ ನಿಮ್ಮ ಚಾನಲಿಗೆ ಒಂದು ದಿವ್ಸದಾಗಾಗ್ಬೋದು, 5 ದಿವ್ಸ ಒಳಗಾಗ್ಬೋದು ನಿಮಗೆ ಸಬ್ಸ್ಕ್ರೈಬರ್ಸ ಒಮ್ಮೆ ಯೂಟ್ಯೂಬ್ ನಿಮ್ದ ಒಂದು ಟ್ರೆಂಡ್ ಆಗಿ ನೀವು ಒಮ್ಮೆ ಯೂಟ್ಯೂಬ್ದಾಗ ಬೆಳಿಬೋದು, ಒಂದು ನಿಮ್ಮ ಇದ್ರಾಗ ಬೆಳಿಬೋದು. ಅಂಥ ಇದೊಂದು ಟಾಪಿಕ್. ಶಮೀರ್ MD ಅಂತೇಳಿ ನೋಡಿದ್ರಲ್ಲ ಯೂಟ್ಯೂಬ್ ಚಾನಲ್, ಅಣ್ಣ ಒಂದು ಟಾಪಿಕ್ ಹಾಕಿದಾನು, ಅದು ಕೂಡ ಧರ್ಮಸ್ಥಳದ ಮ್ಯಾಲೆ. ಆ ಒಂದು ವಿಡಿಯೋ ಓಡೈತಿ ಹೇಳ್ತಾನೆ ರೀ. 5 ದಿವಸ ಆತು 5 ಮಿಲಿಯನ್ ಹೋಗೈತಿ. ಅದೊಂದು ನೈಜ ಘಟನೆನ ಹೇಳಿದಾನವ. ಅದಕ್ಕೋಸ್ಕರ ಅವ್ನ ವಿಡಿಯೋ ಎಲ್ಲರೂ ಕೂಡ ನೋಡತ್ತಾರು. ನೀವು ಕೂಡ ನೋಡ್ರಿ ಅಂತ ಹೇಳೋದು. ಅಂದ್ರೆ 5 ಮಿಲಿಯನ್ ಅಂದ್ರೆ ಹಗರ್ ತಿಳ್ಕೊಬೇಡ್ರಿ. ಅಂದ್ರೆ ಕಂಟೆಂಟ್ ನೋಡ್ರಿ ನೀವು. ನನ್ನ ಕಂಟೆಂಟ ಇದ್ದಕ್ಕಿದ್ದಂಗೆ ಐತಿ. ಅವ್ರು ಏನು ಮಾಡಿದಾರಲ್ಲ ಅದನ್ನು ಇದ್ದಕ್ಕಿದ್ದಂಗೆ ಹೇಳಿಬಿಟ್ಟ ನಾವು ಅವ್ರ ಬಗ್ಗೆ. ಅದಕ್ಕೋಸ್ಕರ ಹೇಳೋದು ಕಂಟೆಂಟ್ ಮೇನ್ ನಿಮ್ದು ಯೂಟ್ಯೂಬ್ದಾಗ ಅಂತೇಳಿ. ಕಂಟೆಂಟ್ ನೀ ಸುಳ್ಳ ಸೊಟ್ಟ ಹೇರ ಕೆಲಸ ಆಗೋದಿಲ್ಪ. ನಾ ಈ ಸದ್ಯ ನಮ್ಮ ಹಿಂದಿನ ವೀಡಿಯೋದಾಗೆಲ್ಲ ಹೇಳಿದನು, ನಮ್ಮ ವೀಡಿಯೋದಾಗ ಇಂಥ ಟಾಪಿಕ್ ಇಂಥವು ಮಾಡಿ ಅಂತ ಹೇಳ್ತಾನ. ಆದರೂ ಕೂಡ ನೀವು ಮಾಡೋದಿಲ್ಲ. ಅವ್ನು ನೋಡ್ರಿ ಅಣ್ಣ ಸಮೀರ್ MD ಅಂತ ಅಷ್ಟ ಅಂತನು ಸಮೀರ್ MD ಅನ್ನೋದು. MD ಇದೇನು ಯೂಟ್ಯೂಬ್ ಚಾನಲ್ ಐತ್ಲ ಸಮೀರ್ MD ಯೂಟ್ಯೂಬ್ ಚಾನಲ್. ಅಣ್ಣ 5 ಡೇಸ್ ಆತು, ಎಷ್ಟು 5 ದಿವಸ ಆತು 5 ಮಿಲಿಯನ್ ಹೋಗೈತಿ. ಅದನ್ನು ವೀಡಿಯೋ ಕೂಡ ಡಿಲೀಟ್ ಮಾಡಿದ್ದ ಮತ್ತು ಅಪ್ಲೋಡಿಂಗ್ ಮಾಡಿ 5 ಮಿಲಿಯನ್ ಹೋಗೈತಿ. ಇದು ಕೂಡ ಒಂದು ಕರ್ನಾಟಕದಲ್ಲಿ ಹಿಸ್ಟ್ರಿ ಆದಂಗನ ಮಾತ್ರ ಹೇಳ್ಬೋದು. ನೀವು ಇಂಥ ಕಂಟೆಂಟ್ ಮಾಡಿದ್ರು ಓಡ್ತೈತೆ ಅಂತ. ಮತ್ತು ಅವ್ನು ಒರಿಜಿನಲ್ ಕಂಟೆಂಟ್ ಮಾಡಿದಾನು ಓಡಬೇಕು. ಅದಕ್ಕೋಸ್ಕರ ಹೇಳೋದು, ನೀವು ಕೂಡ ಒರಿಜಿನಲ್ ಕಂಟೆಂಟ್ ಮಾಡಿರಿ. ನಿಮ್ಮ ವಿಡಿಯೋ ಕೂಡ ಯೂಟ್ಯೂಬ್ದಾಗ ಟ್ರೆಂಡ್ ಆಕೈತಿ. ಒಂದಲ್ಲ ಒಂದು ಸರ್ತಿ ಟ್ರೆಂಡ್ ಆಗಕ್ಕೆ ಬೇಕಾ. ಅವ್ರು ಮಾಡಿರೋದು ಯೂಟ್ಯೂಬ್ದಾಗ ಒಂದು ಟ್ರೆಂಡಿಂಗ್ ಟಾಪಿಕ್ ಅಂತ ನೀವು ತಿಳ್ಕೊಬೇಡ್ರಿ. ನೈಜ ಘಟನೆ ಹೇಳಿದಾರೆ ಅವ್ರು. ಅದಕ್ಕೋಸ್ಕರ ಅದೊಂದು ಟ್ರೆಂಡಿಂಗ್ ಆಗಿಬಿಡ್ತೀರಿ ಸದ್ಯ ಟಾಪ್ ಯೂಟ್ಯೂಬ್ದಾಗ. ಅದನ್ನು ತೋರ್ಸಾತೈತಿ. ಅಂಥ ಕಂಟೆಂಟ್ ನಿಮ್ದು ಆಗ್ಬೇಕು. ಅಂಥ ಕಂಟೆಂಟ್ ನಿಮ್ದು ಆಗ್ಬೇಕಂದ್ರೆ ನೀವು ಕೂಡ ಒಂದು ಚಲೋ ಕಂಟೆಂಟ್ ರೆಡಿ ಮಾಡ್ಕೋಬೇಕು. ಅವರು ಎಡಿಟಿಂಗ್ ಅದು ನೋಡಿರ್ಬೋದು ನೀವು ಹೆಂಗೆ ಮಾಡಿದಾರೆ ಅಂತೇಳಿ. ಅದು ಹೆಂಗೆ ನಡೆದೈತ್ಲ ಹಂಗೆ ಎಡಿಟಿಂಗ್ ಆಧಾರತೆ ಆಗಿಬಿಟ್ಟೈತೆ. ಅದು ಅವ್ರದ್ದು ಏನೇನು ಸ್ಟೋರಿ ಐತ್ಲ ಹಂಗೆ ಎಡಿಟ್ ಆಗಬೇಕು. ಅದಕ್ಕೋಸ್ಕರ ಹೇಳೋದು ನಿಮಗೆ, ನೀವು ಕೂಡ ಅವ್ರ ಗತೆ ಟ್ರೆಂಡಿಂಗ್ ಟಾಪಿಕ್ಗಳು ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಂಕ್ರೇಜ್ ಆಗ್ಬೇಕಾದ್ರೆ ನಮ್ಮ ವೀಡಿಯೋಗಳು ನೋಡಿರಿ. ಅದು ಮತ್ತು ಏನು ಹೇಳಿದಲ್ಲ ಈ ಸದ್ಯ ನಿಮಗೆ 5 ದಿವಸ ಆತು 5 ಮಿಲಿಯನ್ ಹೋಗೈತಿ. 5 ದಿವಸ 5 ಮಿಲಿಯನ್ ವ್ಯೂಸ. ಅಣ್ಣಗೆ ಎಷ್ಟು ಅರ್ನಿಂಗ್ ಬಂದೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅಣ್ಣ ನೈಜ ಘಟನೆ ಹೇಳಿದಲ್ಲ. ಅಂದ್ರೆ ಆಡಿಯನ್ಸಿಗೆ ಅದು ಇಷ್ಟ ಆಗಿಬಿಡ್ತು ವಿಡಿಯೋ. ಕರೆ ಐತಿಪ್ಪ ಇದಂಥೇಳಿ. ಅಂಥ ಟಾಪಿಕ್ ನೀವು ಕೊಡ್ರಿ, ನಿಮಗೆ ಪಕ್ಕ ಯೂಟ್ಯೂಬ್ದಾಗ ಸಕ್ಸಸ್ ಸಿಗತ್ತೈತೆ. ನಾನು ಇಂಗ್ಲೀಷ್ ಸ್ವಲ್ಪ ನ್ಯಾಯ ಹೇಳೋದಿಲ್ಲ ರೀ, ಆದರೂ ಕೂಡ ಹೇಳ್ತಾನು ಸಕ್ಸಸ್ ಅನ್ನೋದು ಸಿಗತ್ತೈತೆ ನಿಮಗೆ. ನಾನು ವಿಡಿಯೋಗಳೆಲ್ಲ ಓಡ್ತಿದ್ರಿ. ಆದ್ರೆ ಈ ವಿಡಿಯೋ ಐತ್ಲ ಒಂದು ಲೆವೆಲಿಗೆ ಓದ್ಬಿಡ್ತಾವೆ. ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಆ ಅಣ್ಣನ ವೀಡಿಯೋ ಹೆಂಗೆ ಓಡೋದಿಲ್ಲ ಹಂಗೆ ನಿಮ್ಮ ವೀಡಿಯೋನು ಓಡಬೇಕಾದ್ರೆ ನಮ್ಮ ಯೂಟ್ಯೂಬ್ದಾಗ ಎಷ್ಟೋ ಟಿಪ್ಸ್ ಅದಾವು. ನಿಮಗೆ ಹೇಳತ್ತಾನ ಅಣ್ಣ ಹೆಂಗೆ ವೀಡಿಯೋ ಹಾಕಿದಲ್ಲ ಅಂತ. ಅದೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಅಪ್ಲೋಡ್ ಮಾಡಿರಿ. ಪಕ್ಕಾ ನಿಮ್ಮ ವೀಡಿಯೋ ಓಡತೈತೆ. ಹೇಳಿ ಕೇಳಿ ನಿಮ್ಮ ವೀಡಿಯೋ ಓಡ್ಲಿಕ್ಕೆ ನೋಡಿರ್ಬೇಕಾರೆ ನನ್ನ ಟಿಪ್ಸ್ಗಳದ ಯೂಟ್ಯೂಬ್ದಾಗ ಅವನ್ನೆಲ್ಲ ಹೋಗಿ ನೋಡ್ರಿ ಅಂತ ಎಷ್ಟೋ ಸರ್ತಿ ಇದನ್ನು ಈಗ ಸದ್ಯನೂ ನೋಡ್ರಿ. ಕರೆ ನಂಗೆ ಏನಂದ್ರೆ 5 ಮಿಲಿಯನ್ ವ್ಯೂಸ್ 5 ಡೇಸ್ ಲೆಕ್ಕ ಹಾಕಿಬಿಡ್ರಿ ನೀವು. ಹೆಂಗೆ ಹೋಗಿರ್ಬೇಕದು ವಿಡಿಯೋ. ಕಂಟೆಂಟ್ ಮೇನ್ ಇಂಪಾರ್ಟೆಂಟ್ ನಿಮ್ಮ ಚಾನಲಿಗೆ. ಕಂಟೆಂಟ್ ಇಂಪಾರ್ಟೆಂಟ್ ಇತ್ತು ಪಕ್ಕ ನಿಮ್ಮ ವಿಡಿಯೋ ಓಡ್ತಾವೆ. ಅದಕ್ಕೋಸ್ಕರ ಈ ವಿಡಿಯೋ ಯಾರು ನೋಡತ್ತಾರಲ್ಲ ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಕೂಡ ಒಂದೊಂದು ಕಂಟೆಂಟ್ಗಳನ್ನ ಹಾಕ್ತವೆ. ಅದು ಕಂಟೆಂಟ್ ಏನಂದ್ರೆ ಯೂಟ್ಯೂಬ್ ಟಿಪ್ಸ. ಹಂಗೆ ಕೂಡ ಒಂದು ಸ್ವಲ್ಪ ಯಾವುದೋ ಬೇರೆ ಕಂಟೆಂಟ್ ಯೂಸ್ ಮಾಡಬಾರ್ದು. ಆದ್ರೆ ಕಂಟೆಂಟ್ ಮೇನ್ ಆಕತಿ. ಕಂಟೆಂಟ್ ಅಂದ್ರೆ ನೀವು ಏನಂತ ಅಂತಿರ್ಬೋದು. ಕಂಟೆಂಟ್ ಬಗ್ಗೆನೂ ನಮ್ದ್ರಾಗ ಚಾನಲ್ದಾಗ ವೀಡಿಯೋಗಳಿದಾವೆ. ಬ್ಯಾಕ್ ಹೋಗಿ ಚಾನಲ್ ಮ್ಯಾಗ ಹೋಗಿ ವೀಡಿಯೋಗಳು ನೋಡ್ಕೊರಿ. ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿರಿ. ಉತ್ತರ ಕರ್ನಾಟಕ ಮಂದಿ ಬೆಳೆಸ್ರಿ. ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋ ಕೊಡ್ತಾನು. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನಮಸ್ಕಾರ ರೀ. ಇಷ್ಟ ರೀ ಅಂದ್ರೆ ಹೇಳಿ ನಿಮಗೆ ಇಂಥ ಟಾಪಿಕ್ ಮಾಡಿರಿ ಪಕ್ಕ ವೀಡಿಯೋ ಓಡ್ತಾವಂತ. ಮತ್ತು ನೆಕ್ಸ್ಟ್ ವೀಡಿಯೋ ಬರ್ತಾನೆ ರೀ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಮದು ಒಂದು ಬೆಳೆಸ್ರಿ.